ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳ್ದಚ್ಚಂಗೆ ಪಾರು ನೀನು ನಂಗೆ ತ್ಯಾನೆ ಪ್ರೀತಿ ಐತೆ ಅದ ಒಳಗೆ ಬೆಳ್ದಿಂಗಳೇ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಏನು ಅಂದರೆ ಸುಪೇಕಂಗೆ ಹೇಳಿದೆ ಮೋಮೋಸ್ ಮಾಡೋದಕ್ಕೆ. ಸೊ ಅದಕ್ಕೆ ಇದು ಮೋಮೋಸ್ ರೆಸಿಪಿ ವ್ಲಾಗು. ಸೊ ಯಾವತ್ತೂ ಟ್ರೈ ಮಾಡಿಲ್ಲ, ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು, ಹಾಗೆ ವ್ಲಾಗು ಮಾಡ್ತಾ ಇರೋದು. ಸೊ ಬನ್ನಿ ನಮ್ಮಕ್ಕ ಹೇಗೆ ಮಾಡ್ತಾಳೆ, ಚೆನ್ನಾಗಿ ಮಾಡ್ತಾಳೆ ಇಲ್ಲ ನೋಡೋಣ. ಓಕೆನಾ? ಇವಾಗೆಲ್ಲ ಅಡುಗೆ ಮಾಡ್ಕೊತಾ ಇದ್ದಾಳೆ. ಏನು ಮಾಡ್ತಾ ಇದ್ದೀರಾ ಮೇಡಮ್? ಹಿಟ್ಟು ಕಲಿಸ್ಕೊತಾ ಇದ್ದೀನಿ. ಪ್ರತಿಮಾ ಹೇಳಿದ್ಲು ಮೋಮೋಸ್ ಮಾಡು ಅಂತ ಅಂದು. ತುಂಬಾ ಇಷ್ಟ ಆಕ್ಚುಲಿ, ನನಗೂ ಮೋಮೋಸ್ ಇಷ್ಟ, ಬಟ್ ತುಂಬಾ ಹೊರಗಡೆ ಜಾಸ್ತಿ ತಿನ್ನಲ್ಲ. ಸೊ ಇವತ್ತು ಮನೇಲೆ ಟ್ರೈ ಮಾಡೋಣ ಅಂತ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಯಾವ ಹಿಟ್ಟು? ಮೈದಾ ಹಿಟ್ಟಲ್ಲ, ಇದು ಗೋಧಿ ಹಿಟ್ಟು, ವೀಟ್ ಫ್ಲೋರ್, ಇದರಿಂದ ಮಾಡ್ತಾ ಇರೋದು. ನಾವು 4 ಮೆಂಬರ್ಸ್ ಇದ್ದೀವಿ, ಸೊ ಸ್ವಲ್ಪ ಮಾಡ್ಕೊತಾ ಇದ್ದೀವಿ. ನಿಮಗೆ ಮನೇಲಿ ಎಷ್ಟು ಜನ ಇರ್ತಾರೋ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಮಾಡಿ. ಆ್ಯಂಡ್ ಸ್ವಲ್ಪ ಉಪ್ಪು, ಅದ್ರ ಜೊತೆಗೆ ಸ್ವಲ್ಪ ಎಣ್ಣೆ. ಆ್ಯಂಡ್ ಇದು ಏನು ಹಿಟ್ಟು ಬಂದ್ಬಿಟ್ಟು ಜಾಸ್ತಿ ಮೆತ್ತಗೂ ಆಗಬಾರ್ದು, ಜಾಸ್ತಿ ಗಟ್ಟಿನೂ ಆಗಬಾರ್ದು. ಸೊ ಮೀಡಿಯಮ್ ಆಗಿ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕರೆಕ್ಟ್ ಒಂದು ಹದಕ್ಕೆ ಬರೋ ಥರ ಹಿಟ್ಟನ್ನು ಕಲಿಸ್ಕೊಂಡು ಇಟ್ಕೋಬೇಕು. ಈಗ ಮೋಮೋಸ್ ಹಿಟ್ಟು ನೆನೆ ಹಿಟ್ಟಾಯ್ತು. ಸೊ ಇವಾಗ ಹೇಳಕ್ ಬಂದೆ. ಅದೇ ಇದು ಗೋಧಿ ಹಿಟ್ಟೆಲ್ಲ ನೆನ್ನೆ ಇಟ್ಬಿಟ್ಟವಳೆ. ಈಗ ಅದಕ್ಕೆ ಇದು ಚಟ್ನಿ, ಮೋಮೋಸ್ ಚಟ್ನಿಗೆ ರೆಡಿ ಮಾಡ್ಕೋತಾ ಇದ್ದಾಳೆ. 4 to 5 ಟೊಮೆಟೊ ಮತ್ತೆ ಒಣಮೆಣಸಿನ್ಕಾಯಿ, ಆಮೇಲೆ ಬೆಳ್ಳುಳ್ಳಿ. ಸೊ ಚಟ್ನಿ ಮಾಡ್ಕೊಳಕ್ ಇದು. ನಿಮ್ಗೆ ಎಷ್ಟು ಖಾರ ಬೇಕೋ ಅದಕ್ಕೆ ತಕ್ಕಂಗೆ ಒಣಮೆಣಸಿನ್ಕಾಯಿ ಹಾಕೊಳ್ಳಿ. ನನಗೆ ಖಾರ ಇಷ್ಟ, ಅದಕ್ಕೆ ಒಂದ್ಸತಿ ಜಾಸ್ತಿ ಹಾಕ್ತಾ ಇದ್ದೀನಿ. ನಮ್ಮ ಮನೇಲಿ ಯಾರಿಗೂ ಜಾಸ್ತಿ ಖಾರ ತಿನ್ನಕ್ ಆಗಲ್ಲ, ಇಷ್ಟ ಇಲ್ಲ. ನಾನ್ ತಿಂತೀನಿ, ತಿನ್ನಲ್ಲ, ಮೇಘನೂ ತಿನ್ನಲ್ಲ. ಸೊ ಮೋಮೋಸ್ಗೆ ಖಾರ ಖಾರ ಇದ್ರೇನೆ ಚೆನ್ನಾಗಿ. ಹಿಂಗೆ ಹೇಳ್ತಾ ಇದ್ರು ಬಾಯಲ್ಲಿ ನೀರು ಬರ್ತೈತೆ. ಬನ್ನಿ ಮಾಡಿ ತಿಂದಾದ್ಮೇಲೆ ಹೇಳು ಹೇಗಿತ್ತು ಅಂತ. ಇದು ಆಕ್ಚುಲಿ ನಾವು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದೀವಿ. ನೀವು ಪಿಜ್ಜಾ ವ್ಲಾಗ್ ಆಗಿರ್ಬೋದು, ಮತ್ತೆ ಪಿಜ್ಜಾ ತುಂಬಾ ಸತಿ ಟ್ರೈ ಮಾಡಿದೀವಿ. ಓಕೆನಾ? ಅದಕ್ಕೆ ಅದು ಬಂದ್ಬಿಡ್ತು, ಮಾಡ್ಬಿಟ್ವಿ. ಬಟ್ ಇದು ನೋಡೋಣ, ಟ್ರೈ ಮಾಡ್ತಾ ಇದೀವಿ. 6 ಇರ್ಬೇಕಿತ್ತು. ಮಿಡ್ಲಲ್ಲಿ ಬಂದು ಡಿಸ್ಟರ್ಬ್ ಮಾಡೋದೇ ಚೆನ್ನಾಗಿರ್ತಾ ಇತ್ತು. ಸೊ ಬಾ, ಇದನ್ನ ನೀರಲ್ಲಿ ಒಂದು 5 to 7 minutes ಬಾಯ್ಲ್ ಮಾಡ್ಕೊಳ್ಳೋಣ. ಇವೆಲ್ಲ ಎಲ್ಲದು ಇವು 3 4 ಹಿಟ್ ರೆಡಿ ಮಾಡ್ಕೊಂಡ್ವಿ. ಮತ್ತೆ ಚಟ್ನಿಗೆ ಏನೋ ಮೋಮೋಸ್ ಚಟ್ನಿಗೆಲ್ಲ ರೆಡಿ ಆಗಿದೆ. ಈಗ ಸ್ಟಫಿಂಗಿಗೆ ಎಲ್ಲ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ, ಚೆನ್ನಾಗಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಜಿಂಜರು, ಇದು ಗಾರ್ಲಿಕ್ಕು, ಇದು ಆನಿಯನ್, ಕ್ಯಾಬೇಜ್, ಕ್ಯಾರೆಟ್, ಸ್ವೀಟ್ ಕಾರ್ನ್ ಸ್ವಲ್ಪ ತಗೊಂಡಿದ್ದೀನಿ, ಯಾಕಂದ್ರೆ ಅದು ಸ್ವಲ್ಪ ಸ್ವೀಟಿಶ್ ಬರುತ್ತಲ್ವಾ, ಅದಕ್ಕೆ. ಇದು ಕ್ಯಾಪ್ಸಿಕಮ್, ಇದು ಸ್ಪ್ರಿಂಗ್ ಆನಿಯನ್, ಇದು ಆನಿಯನ್, ಇದು ಪನ್ನೀರ್, ಇದಿಷ್ಟು. ಸೊ ಇವಾಗ ಇದನ್ನ ಸ್ವಲ್ಪ ಸ್ಟಿಲ್ ಫ್ರೈ ಮಾಡ್ಕೊಳ್ಳೋಣ. ಒಂದು 3 ಟೇಬಲ್ ಸ್ಪೂನ್ ಆಯಿಲ್ ಹಾಕಿದ್ದೀನಿ. ನೀವು ಬರೀ ಆಯಿಲ್ ಮಾತ್ರನೇ ಹಾಕೋಬಹುದು. ನಾನೊಂದು ಸ್ವಲ್ಪ ಬಟರ್ ಕೂಡ ಹಾಕ್ತಾ ಇದ್ದೀನಿ, ಚೂರು. ಸೊ ಇದು ಬಿಸಿ ಆಗಿದೆ. ಇವಾಗ ಇದ್ರಲ್ಲಿ ಕಟ್ ಮಾಡಿರೋದ್ರಲ್ಲಿ ಹಾಫು ಏನು ಬೆಳ್ಳುಳ್ಳಿನ ಇದ್ರಲ್ಲಿ ಹಾಕೊಳ್ಳೋಣ. ಇನ್ನ ಮಿಕ್ಕಿದ್ನ ಅದು ಚಟ್ನಿಗೆ ಬೇಕು, ಅದಕ್ಕೆ ಮಾಡ್ಕೊಳ್ಳೋಣ. ಸ್ವಲ್ಪ ಜಿಂಜರ್, ಏನು ಆನಿಯನ್ನು, ಬಾ ನೆಕ್ಸ್ಟು ಕ್ಯಾಬೇಜ್. ಎಲ್ಲವೂ ತುಂಬಾ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಸುಬ್ಬೇಕ ಸ್ವಲ್ಪ ಜೋರಾಗಿ ಮಾತಾಡು ಸುಬ್ಬೇಕ. ಓಕೆ, ಎಲ್ಲವೂ ತುಂಬಾ ಚಿಕ್ಕದ್ ಕಟ್ ಮಾಡ್ಬೇಕು. ಏನಕ್ಕೆ ಅಂತಂದ್ರೆ ಚಿಕ್ಕದ್ ಇರತ್ತಲ್ವಾ, ಅದ್ರಲ್ಲಿ ದೊಡ್ಡದಿದ್ರೆ ಬರೀ ಇವೇ ಸಿಗತ್ತೆ. ಚಿಕ್ಕದಿದ್ರೆ ಅದು ತಿನ್ನಕ್ ಮಜಾನೇ ಬೇರೆ. ಸೊ ಇವಾಗ ಅವನ್ನೆಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಳೆ. ನೋಡೋಣ, ಸುಬ್ಬೇಕ ಫಸ್ಟ್ ಟೈಮ್ ಮಾಡ್ತಿರೋದು, ಚೆನ್ನಾಗಿ ಮಾಡ್ತಾಳೆ. ಅವಳು ಆಲ್ಮೋಸ್ಟ್ ಅಡುಗೆಗಳೆಲ್ಲ ಸಖತ್ತಾಗಿ ಮಾಡ್ತಾಳೆ. ಸೊ ನೋಡ್ಬೇಕು, ಇದು ಟ್ರೈ ಮಾಡ್ತಾ ಇದ್ದಾಳೆ, ನೋಡೋಣ. ಗೊತ್ತಾ, ನಂಗೆ ತುಂಬಾ ಹೊಟ್ಟೆ ಹಸಿತಾ ಇದೆ ಮಾರೇ. ಏನು ಅಂದ್ರೆ ಮನೇಲಿ ಇದ್ದಾಗ, ಶೂಟಿಂಗ್ ಬ್ರೇಕ್ ಇದ್ದಾಗ ಟೈಮಿಗೆ ನಾನು ತಿನ್ನಲ್ಲ.
ಸೊ ಹೊಟ್ಟೆ ಹಸಿತಾ ಇದೆ, ಬಿಸ್ಬೇಕಾ ಸ್ವಲ್ಪ ಬೇಗ ಬೇಗ ಮಾಡಿಸ್ಬೇಕಾ ಮೋಮೋಸ್. ನೀನೇ late ಮಾಡಿದ್ದು. ಟಿಫನ್ ಮಾಡಿಲ್ಲ ನಾನು, ಪಾಪ ಅಲ್ವಾ. ಏನ್ ಗೊತ್ತಾ, ಪಾಪ ನಮ್ ಸುಪ್ಪಿ ಅಕ್ಕ ಪೆರಿ ಪೆರಿ ಪೌಡರ್ ತಂದಿಟ್ಟಿದ್ದಾಳಂತೆ. ಈ ನಮ್ಮಮ್ಮ ಇದ್ದಾರೆ ಅಲ್ವಾ, ನಮ್ಮಮ್ಮ ಜಗನ್ಮಾತೆ ಎಲ್ಲೋ ಬಿಸಿಕ್ಬಿಟ್ಟು ಎಲ್ಲ ಬಿಸಾಕ್ಬಿಟ್ಟವ್ರೆ. ಗೊತ್ತಿಲ್ಲ ತಾಯಿ ನಿನ್ ಪೆರಿ ಪೆರಿ ಮಸಾಲ. ಸರಿ ಬಾಯ್ ಎಲ್ಲವನ್ನೂ ಹಾಕೊಂಡು ಕ್ಯಾರೆಟ್ ಕ್ಯಾಪ್ಸಿಕಮ್ ಎಲ್ಲದನ್ನು ಅಲ್ಲಿ ಬಿದ್ದಿದೆ ಪೆರಿ ಪೆರಿದು. ಪಾಪ ನಮ್ಮ ಅಕ್ಕ ಇದ್ಬಿಟ್ಟು ನಮ್ಮ ಅಮ್ಮಂಗ್ ಬೈತಾಳೆ, ತಗಿ 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 ಬಗ್ಗ ಬಗ್ಸು ಮೈನ. ಏಯ್ ಮೈ ಬಗ್ಗತ್ತೆ, ಇಲ್ಲಿ ಅಡ್ಡ ಇದಾವೆಲ್ಲವು. ನಿಮ್ ಕಾಣ್ತಾ ಇದೆಯಲ್ಲ, ಇದನ್ನೆಲ್ಲ ಹಾಕೊಂಡು ಓಕೆನಾ. ಏನದು? ಗೊತ್ತಿಲ್ಲ ಇದು ಆರಳೆನೋ, ಇದು ಪೆರಿ ಪೆರಿ ಮಸಾಲ, ಇದು ಮಸಾಲಾ ಮ್ಯಾಜಿಕ್, ಇದು ಪೆಪ್ಪರ್ ಪೌಡರ್, ಇದು ಗರಂ ಮಸಾಲ, ಇದು ಉಪ್ಪು. ಅದು ಗೊತ್ತಿದ್ದಿಲ್ಲ ನಮ್ಗೆ. ಉಪ್ಪು ಗೊತ್ತಿದ್ದಿಲ್ಲ ಆಕ್ಚುಲಿ. ಇವಾಗ ನಾವು ಅದು ತರಕಾರಿ ಎಲ್ಲ ಕಟ್ ಮಾಡ್ಕೊಂಡು ಹಾಕೊಂಡಿದ್ರಲ್ಲ, ಸೊ ಅದ್ರಲ್ಲಿ ಹಾಕೊಂಡು ನಾವು ಮಿಕ್ಸ್ ಮಾಡ್ಕೋಬೇಕು. ಅಲ್ಲ ಸಲಾಡ್ 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 ಸಲಾಡ್. ನೋಡೋಣ, ಹೊಟ್ಟೆ ತುಂಬಾ ಹಸಿತಾ ಇದೆ. ನಮ್ಮಮ್ಮ ನಮ್ಮ ಮಾತೆಯವರು ನಮ್ಗೆ ಬೆಳಗ್ಗೆ ಟಿಫನ್ ಕೊಟ್ಟಿಲ್ಲ. ನೀನ್ 11 ಗಂಟೆಗೆ ರಾಣಿ, ನೀನು 11 ಗಂಟೆಗೆ ಎದ್ದಿ ಬ್ರಷ್ ಮಾಡಿ ಸ್ನಾನ ಮಾಡಿ 12 ಗಂಟೆ ಮಾಡ್ಕೊ ನೀನು. ಪನ್ನೀರ್ ಪನ್ನೀರ್ನು ಹಾಕೊಳ್ಳೋಣ. ಪನ್ನೀರ್ ನಮ್ಮ ಅಮ್ಮನ ಫೇವ್ರೇಟ್ ಪನ್ನೀರ್. ನನ್ ಫೇವ್ರೇಟ್, ಆಲ್ ಫೇವ್ರೇಟ್. ಎಲ್ಲ ವ್ಲಾಗಲ್ಲಿ ಏನ್ ಗೊತ್ತಾ, ನಮ್ ಮೇಘಕ್ಕಂಗ್ ಏನ್ ಫೇವ್ರೇಟ್ ಇರುತ್ತೋ ಅದನ್ನ ಹೇಳ್ತಾಳೆ ನಮ್ ಸುಪ್ಪಿ ಅಕ್ಕ. ನನ್ಗೆ ಏನ್ ಫೇವ್ರೇಟ್ ಇರುತ್ತೋ ಅದನ್ನ ಹೇಳೋದೇ ಇಲ್ಲ. ಏನು ಇಲ್ಲ, ಪಿಜ್ಜಾ ವ್ಲಾಗಲ್ಲಿ ನೀವು ನೋಡಿರ್ಬೋದು, ಅಯ್ಯೋ ಇದು ಮೇಘಂಗ್ ಇಷ್ಟ ಆಗಲ್ಲ, ಅಯ್ಯೋ ಇದು ಮೇಘಂಗ್ ಇಷ್ಟ ಆಗಲ್ಲ ಅಂತಾನೆ ಅಂದಿರೋದು. ಅಯ್ಯೋ ಏನೋ ಮಾಡ್ತವಳೆ. ಸುಪ್ಪಿ ಅಕ್ಕ ಮಾಡಿದ್ರೆ ಆ ಟೇಸ್ಟ್ಗಳು ಬೇರೆನೆ ಬರ್ತವೆ. ಅದು ಏನ್ ಹಾಕಿ ಮಾಡ್ತಾಳೋ ಗೊತ್ತಿಲ್ಲಪ್ಪ ನಮ್ಗಂತೂ. ವಿಡಿಯೋ ಮಾಡ್ತಾ ಇದ್ದೀನಿ ಕಾವ್ಯ. ಓಕೆ ಮೇಡಮ್, ಓಕೆ ಓಕೆ. ತಳಿ ತಳಿ ಪಾತ್ರೆ, ಒಳ್ಳೆ ಗಂಡ ಸಿಗ್ತಾನೆ. ಮಮ್ಮಿ ಏನ್ ಹೇಳೋರಿಲ್ಲ ಕೇಳೋದ್ರೆ ಏನ್ ಮಾತಾಡ್ಕೊಂಡು ಹೋಗ್ತೀರಿ ನೀವು. ಇನ್ನೊಂದ್ ಸ್ವಲ್ಪ ಪೆಪ್ಪರ್ ಹಾಕ್ತಾ ಇದ್ದೀನಿ, ಖಾರ ಕಮ್ಮಿ ಇದೆ. ನಿಮ್ಗ್ ಬೇಕಂತ ಹಾಕೋಬೇಡ, ಏ, ಜಾಸ್ತಿ ಇಲ್ಲಪ್ಪ, ಖಾರ ಖಾರ ಇಲ್ಲ, ಇದ್ರೆ ಹಾಕು. ಒಂಚೂರು ಚೆನ್ನಾಗಿರುತ್ತೆ. ನಾಲ್ಕು ಖಾರ ಖಾರ ಚೆನ್ನಾಗಿರುತ್ತೆ. ಅದಕ್ಕೆ. ಬೆಳಗ್ಗೆ ನಾನು ಟಿಫನ್ ಮಾಡಿಲ್ಲ ಏನಿಲ್ಲ, ಅದಕ್ಕೆ ನಿಂಗ್ ಮಾಡ್ಬೇಡ ಅಂತ ಯಾರು ಹೇಳಿದ? ನನಗಂತ ಎತ್ತಿಟ್ಕೊಂಡು ತಿನ್ನೋದು ನೋಡ್ತಾ ಇರು, ಉಪ್ಪು ಖಾರ ಹಾಕೊಂಡು ತಿಂತೀನಿ. ಬಿಡ್ತಾವ್. ಇಲ್ಲಿ ಬಾ, ಇಲ್ಲಿ ನೋಡು. ಹೀಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಎಂತ ನಮ್ಗೆ ಹೊಟ್ಟೆ sad ಹಸಿತಾ ಇದೆ guys. ಅಷ್ಟೇ ಗಾಯ್ಸ್, ಅದಕ್ಕೆ ನಾನು ಇದನ್ನ ತಿಂತಾ ಇದ್ದೀನಿ ಉಪ್ಪು ಖಾರ ಹಾಕೊಂಡು. ಇವಳು ಇವಾಗ ಚಟ್ನಿಗೆ ರುಬ್ಕೋತಾ ಇದ್ದಾಳೆ ಅಷ್ಟೇ. ಚಾಕು ಕಡೆ ಈ ಟೊಮೆಟೊ ಮಿಡ್ಲು ಮಿಡ್ಲು ಮಾತಾಡ್ಬಾರ್ದು. ಇದ್ರ ಮೇಲೆ ಬಟ್ಲರ್ ಇಂಗ್ಲಿಷ್ ನಮ್ಮ ಮಮ್ಮಿದು. ಏನೋ ಆಯ್ತು, ಬಟ್ಲ ಇಂಗ್ಲೀಷ್ ಆದ್ರೂ ಮಾತಾಡ್ತೀನಿ ಕೊಡ್ರೆ ನಿಮ್ಗೆ ಎಷ್ಟು ಕೊಟ್ಟೆ ಅವ್ರಿಗೆ ನೋಡಿ ನಾನು ಇಂಗ್ಲೀಷ್ ಮಾತಾಡ್ತಿದ್ದೀನಿ ಅಂತ. ಸರಗಳ ಸರಿ ತೆಗಿತಿದ್ಯಾ, ಹೋಗ ಆ ಕಡೆ. ಸುಮ್ಮನಿರ್ವಿ ಒಂದ್ ನಿಮಿಷ. ಈ ಟೊಮೆಟೊನ ಕುದಿಸ್ಕೊಂಡಿದೀವಲ್ವಾ, ಅದು ತಣ್ಣಗಾದ್ಮೇಲೆ ಟೊಮೆಟೊ ಮೇಲಿರೋ ಸ್ಕಿನ್ ನ ತೆಗೆದ್ಬಿಟ್ಟು ಇದನ್ನ ರುಬ್ಕೊಳ್ಳೋಣ. ಪ್ರತಿಮಾ ಇದು ಚಟ್ನಿಗೆಲ್ಲ ರುಬ್ಕೊಂಡಿದ್ದಾಳೆ. ಇದಾದ್ಮೇಲೆ ಇಲ್ಲಿ ಇದು ಎಲ್ಲ ತರಕಾರಿದು ರೆಡಿ ಆಗಿದೆ, ಸ್ಟಫಿಂಗ್ ರೆಡಿ ಆಗಿದೆ. ಆ ಚಟ್ನಿ ಮಾಡ್ಕೊಂಡಿದ್ವಲ್ವಾ, ಅದಕ್ಕೆ ಏನ್ ಮಾಡ್ತೀಯ, ಒಗ್ಗರಣೆ ಕೊಡ್ತೀಯಾ? ಆಯಿಲ್ ಹಾಕಾಯ್ತು, ಬೆಳ್ಳುಳ್ಳಿ ಹಾಕೋಣ. ಏನ್ ರುಬ್ಕೊಂಡಿದೀವಿ ಇದನ್ನ ಇದ್ರಲ್ಲಿ ಹಾಕೊಂಡ್ಬಿಟ್ಟು ಇದಕ್ಕೆ ಇವಾಗ ಉಪ್ಪು ಚೂರು ಹಾಕ್ತಾಳಂತೆ. ಸಕ್ಕರೆ. ಯಪ್ಪ, ಇದಕ್ ಸಕ್ಕರೆ ಮತ್ತೆ ಉಪ್ಪು ಹಾಕ್ತಾ ಇದ್ದಾಳೆ. ಚೆನ್ನಾಗಿರ್ಬಾರ್ದು, ಹೊಡಿತೀನಿ. ತಿನ್ನದೇ ಇಲ್ಲ ನಾನು. ನೋಡಿ ಉಪ್ಪು ಹಾಕ್ತಾಳೆ.
ಸೊ ನೋಡೋಣ ಮತ್ತೆ ಅದಕ್ಕೆ ಗೊತ್ತಿಲ್ಲ ಅಂತಂದ್ರೆ ಗೊತ್ತಿಲ್ಲ ಇರೋರು ಹಿಂಗೆ ಆಡೋದು. ಸೊ ನೋಡೋಣ ಅದು ಚಟ್ನಿನ ಅದು ಫುಲ್ ಖಾರ ಸಕ್ಕತ್ತಾಗಿದೆ. ಅದರಲ್ಲಿ ಉಪ್ಪು ಮತ್ತೆ ಇದು ಹಾಕ್ಬಿಟ್ಲು ಶುಗರು, ಏನಾಗುತ್ತೋ ಗೊತ್ತಿಲ್ಲ. ಯಪ್ಪ ಹೆಂಗ್ ಮಾಡ್ತಾಳು. ಚೆನ್ನಾಗಿ ಮಾಡಿ ಸುಬೇಕಾ, ತಿನ್ನಂಗ್ ಮಾಡಿ ಹೇಳ್ತಾ ಇದೀನಿ ನೋಡು. ಹೆಂಗಿದ್ರು ತಿನ್ಬೇಕು. ತಿನ್ನಲ್ಲ, ಚೆನ್ನಾಗಿಲ್ಲ ಅಂದ್ರೆ ತಿನ್ನಲ್ಲ ನಾನು. ನೆನೆ ಇಟ್ಟಿದ್ನಲ್ವಾ ಅದನ್ನ ಚಿಕ್ಕ ಚಿಕ್ಕದಾಗಿ ಪೂರಿ ಮಾಡ್ಕೊತಿರಲ್ವಾ ಅದಕ್ಕಿಂತ ಒಂದ್ ಸ್ವಲ್ಪ ಚಿಕ್ಕದಿರ್ಲಿ, ಇಷ್ಟಿಷ್ಟು ಉಂಡೆ ಮಾಡ್ಕೊಂಡು ಅದನ್ನ ಉತ್ಕೊಂಡಿಡ್ಬೇಕು. ಏನ್ ಸರಿ ಓಕೆ ಹೇಳು ಮುಂದೆ. ಅಷ್ಟೇ. ಆಮೇಲೆ ಇದನ್ನ ನಾದ್ಕೊಂಡು ಅದನ್ನ ಫಿಲ್ಲಿಂಗ್ ಹಾಕೋಣ. ಸೊ ಇವಾಗ ಅದನ್ನ ನಾದ್ಬೇಕಂತೆ. ನಾದ್ಬಿಟ್ಟು ಬೇಗ ಕಾತ ಇವರು. ಸೊ ಅದನ್ನೆಲ್ಲ ನಾದ್ಬಿಟ್ಟು ಅದ್ರ ಒಳಗಡೆ ನಾವು ತರಕಾರಿದೇನೋ ಇದು ತರಕಾರಿದೆಲ್ಲ ಮಾಡ್ಕೊಂಡಿದ್ವಲ್ಲ ಮಸಾಲ, ಸೊ ಅದನ್ನ ಫಿಲ್ಲಿಂಗ್ ಮಾಡ್ಕೋಬೇಕು. ಸ್ಟಫಿಂಗ್ ಇಲ್ಲ ಅಂದ್ರೆ ಫಿಲ್ಲಿಂಗ್. ಫಿಲ್ಲಿಂಗ್ ಇಲ್ಲ ಅಂದ್ರೆ ಸುಡ್ದ ಏನೋ ಹೇಳೋದ್ಲು ಗೊತ್ತಿಲ್ಲ. ಹೋಗಿ ಸ್ಟಫಿಂಗ್. ಸ್ಟಫಿಂಗ್ ರಾಕ್ಷಸಿ ಆಗಿದ್ದಾಳೆ ಪ್ರತಿಮಾ. ಆಯ್ತು ನೋಡಿ ಇವಳು ಹೋಳಿಗೆ ತರ ಮಾಡ್ಬಿಟ್ಟವಳೆ. ಅದೇನೋ ಚಟ್ನಿ ಮಾಡ್ಕೊಂಡಿದ್ಲಲ್ಲ ಸಕ್ಕತ್ತಾಗಿತ್ತು. ಎಲ್ಲರಿಗೂ ಹಸ್ರಾಗೋಗಿದೆ. ಸರಿ ಬಾಯ್ಲಿ ಬಾ ಬಾ ಬಾ. ಇಲ್ಲಿ ಈ ತರ ನಾದ್ಕೊಂಡ್ಬಿಟ್ಟು ಇದನ್ನ ಫಿಲ್ ಮಾಡ್ಕೋಬೇಕು. ಸಾಕಾ ಸಣ್ಣ ಸ್ಪೂನು? ಹೊಟ್ಟೆ ಹಸ್ವಿಗೂ ಸೊ ಇವಾಗ ಇದನ್ನೆಲ್ಲ ಅದ್ರ ಒಳಗಡೆ ಫಿಲ್ ಮಾಡ್ಕೊತಾವಳೆ. ತಿನ್ಬಿಟ್ಟಿನ ಫುಲ್ ಖಾರ ಆಗ್ತೈತೆ. ನಂಗೂ ತುಂಬಾ ಖಾರ ಇಷ್ಟ. ಯಾರ್ಯಾರು ಖಾರ ಇಷ್ಟ ಕಮೆಂಟ್ ಮಾಡಿ, ಓಕೆನಾ? ಈಗ ಒಂದು ಹೋಳಿಗೆ ತರ ಮಾಡ್ಕೊಂಡಳೆ, ಒಂದು ಮೋಮೋಸ್ ತರ ಮಾಡ್ಕೊಂಡಳೆ, ಇನ್ನೊಂದು ಹೋಳಿಗೆ ತರ ಮಾಡ್ತಾ ಇದ್ದಾಳೆ. ಸೊ 3 ಆಗಿದೆ. ಇದು ಮೋದಕ ಅಂದ್ರೆ ಆಕ್ಚುಲಿ ಮೋದಕನೇ ಫ್ಯಾನ್ಸಿಯಾಗಿ ಏನು ಮೋಮೋಸ್ ಅನ್ನೋದು ಅಷ್ಟೇ. ಸೊ ಇಲ್ಲಿ ಇಡ್ಲಿ ಪಾತ್ರೆನಲ್ಲಿ ನೀರ್ ಅದನ್ನ ಹಾಕೊಂಡು ಸ್ಟೀಮ್ ಮಾಡಕ್ಕೋಸ್ಕರ ಮುಂಚೆನೆ ನೀರ್ ಹಾಕಿ ಅದೊಂದ್ ಸ್ವಲ್ಪ ಬಿಸಿ ಆಗ್ಲಿ. ಅದು ಬಿಸಿ ಆದ್ಮೇಲೆ ಅದನ್ನ ಮಾಡ್ಕೊಳ್ಳೋಣ. ಇದು ಬಿಸಿ ಆಗಷ್ಟರಲ್ಲಿ ಮೋಮೋಸ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡೋಣ. ಇದನ್ನ ಉಟ್ಕೋತಾ ಇದೀವಿ. ಸ್ವಲ್ಪ ಎಡ್ಜಲ್ಲಿ ಮಾತ್ರ ಸ್ವಲ್ಪ ತೆಳ್ಳಗಿರ್ಬೇಕು. ಹಿಂಗ್ ಉತ್ಕೊಂಡ್ಬಿಟ್ಟು ಹಿಂಗ್ ಮಾಡ್ಬೇಕ ಅಲ್ವಾ? ಹೌದು. ಅದು ನೀರ್ ಬಿಸಿ ಆಗಿದೆ, ಇಲ್ಲೆಲ್ಲ ಮಾಡ್ಕೊಂಡಾಗಿದೆ. ಈಗ ಇದಕ್ಕೆ ಸ್ವಲ್ಪ ಆಯಿಲ್ನ ಹಚ್ಬಿಟ್ಟು ಅವನ್ನ ಇಟ್ಬಿಟ್ಟು ಒಂದು 10 to 12 minutes. ಅಲ್ಲ ಸುಪ್ಪಿಯ ಕಾಳು ಕೊಟ್ಟಾಗೆಲ್ಲ ನಮ್ಗೆ ಇದು ವೈಟ್ ಇರುತ್ತೆ, ಇದ್ಯಾಕೆ ಇಷ್ಟು ಬ್ಲಾಕ್ ಇದೆ? ಅದೇ ಅದು ಮೈದಾದು. ಮೈದಾಗೆ ಮಾಡ್ಬೇಕು ತಾನೆ? ಬೇಡ, ಇವತ್ತು ಇದನ್ನ ಟ್ರೈ ಮಾಡಿ. ಇದು ಒಂದ್ ದೊಡ್ಡದ್ ನಮ್ಮ ಮಮ್ಮಿಗೋಸ್ಕರ. ಫಸ್ಟ್ ಆಫ್ ಆಲ್ ತಿಂತಿನೋ ಇಲ್ಲ ತಿಳ್ಕೊನ ಕಾಚಿದ್ರೆ ಕಾಚಿದ್ರೆ ಇರುತ್ತೆ, ಹಂಗೆ ತಿನ್ಬೇಕು. ಬೇಯಿಸಿದ್ರೆ ಇಷ್ಟ ಆಗಲ್ಲ, ಎಣ್ಣೆಲಿ ಹುರಿದ್ರೆ ಇಷ್ಟ ಆಗುತ್ತಂತೆ. ಎಲ್ಲ ಕರ್ದಿರೋದೇ ಬೇಕು ನಮ್ಮಮ್ಮಗೆ. ಹೊಟ್ಟೆ ಹಸಿತಾ ಇದೆ, ಕಾದಿದ್ದಕ್ಕೆ ಸಾರ್ಥಕ ಆಗುತ್ತೆ. ನೋಡ್ಬೇಕು. ಯಾಕೆ ಈಗ ನುಲಿತಾ ಇದೀಯ? ಬೇಗ ಮಾಡು. ಇಷ್ಟೊತ್ತಿಗೆ ನಾನು ಹಿಡಿದೀನಿ. ಮೋಮೋಸು ಎಲ್ಲ ನೋಸು ಮಾಡ್ತಿದೆ. ಸರಿ ಆಗಿದೆ, ಹೋಗು. ಅಲ್ಲ ಎಷ್ಟು ಗಲೀಜ್ ಮಾಡಿದಾಳ ನೋಡು. ಯಪ್ಪ ಏನ್ ಗೊತ್ತಾ, ಮೋಮೋಸ್ ಜೊತೆ ಇವತ್ತು ಅಡಿಗೆ ಏನು ಅಂದ್ರೆ ಚಿತ್ರಾನ್ನ, ಚಟ್ನಿ, ದೋಸೆ ಮತ್ತೆ ಆಮ್ಲೆಟ್. ಏನ್ ಯಾರ ಮನೆ ಮಾಡಿದ್ರೆ ಸ್ಪೆಷಲ್ ನಿಮ್ಗೆ? ಹೌದು, ನಮ್ಮ ಮನೇಲಿ ಮಾಡಿದಾಗಲ್ಲ ನಮ್ಗೆ ಸ್ಪೆಷಲ್. ಏನೀಗ ಸರಿ ಓವರ್ಗಳು ಮಾಡ್ಬೇಡ ನನ್ನ ಹತ್ರ. ಹೌದಾ? ತಗಲ್ತು ಬಳೆ ಸರಿ ತಗಲ್ತು. ಯಪ್ಪ, ನಾನೇನು ಮಾಡಿಲ್ಲ, ನೀನು ಮಾಡ್ಕೊಂಡೆ. ನಾನೇನ್ ಮಾಡ್ಲಿ? ಇದನ್ನ ಮುಚ್ಚಬೇಕು. ಕಟ್ ಮಾಡ್ಕೋ ಈಗ. ಇಡ್ಲಿ ಮಾಡೋ ಈಗ 5 ನಿಮಿಷ ಕೆಲ್ಸನ 11 ಗಂಟೆಯಿಂದ ಮಾಡ್ತಾಳೆ. ಸರ್ತಿ ಇದನ್ನೇ ಹೇಳ್ತಾರೆ. ಎಲ್ಲ ಕಟ್ ಮಾಡಿದ್ದು ನೀನ್ ಮಾಡ್ಕೊಟ್ಯಾ? ಹಿಟ್ಟಾದ್ರೂ ನೆನೆ ಇಟ್ಕೊಟ್ಯಾ? ಚಟ್ನಿ ನೀನ್ ಮಾಡಿದ್ಯಾ?
ಚೆನ್ನಾಗಿದೆ ಇದು. ಈ ಹಿಟ್ಟು ಬದಲು ಮೈದಾ ಹಿಟ್ಟು ಹಾಕಿದ್ರೆ ಸಕ್ಕತ್ತಾಗಿರ್ತಾ ಇದೆ. ತುಂಬ ಚೆನ್ನಾಗಿ ಮಾಡಿದಾಳಪ್ಪ. ಇದು ಬಾಯಿಗೆಲ್ಲ ಅಂಟ್ಕೋತಾ ಇದೆ ಹಿಟ್ಟು, ಗೋಧಿ ಹಿಟ್ಟು. ನೀವು ಟ್ರೈ ಮಾಡಿದ್ರೆ ಗೋಧಿ ಹಿಟ್ಟಿಂದ ಟ್ರೈ ಮಾಡಬೇಡಿ ಆಯ್ತಾ. ಮೈದಾ ಹಿಟ್ಟು ಹಾಕ್ಬಿಟ್ಟು ಟ್ರೈ ಮಾಡಿ. ಚೆನ್ನಾಗಿದೆ ಸುಬ್ಬೇಕ. ನಮ್ಮಮ್ಮ ಟೇಸ್ಟ್ ಮಾಡಿ ಹೆಂಗಿಲ್ಲ ಅಂತ ನಮ್ಮಮ್ಮ ಕೇಳಂಬಲ್ಲಿ. ಸೊ ನಮ್ಮಮ್ಮಂಗೆ ಫ್ರೈಡ್ ಇಷ್ಟ. ಸೊ ಅದಕ್ಕೆ ಫ್ರೈ ಮಾಡಿಬಿಟ್ಟು ಕೊಟ್ಟಾಳೆ ನಮ್ಮಕ್ಕ. ಸೊ ನಮ್ಮಮ್ಮಂಗೆ ಕೇಳಂತ ಟೇಸ್ಟ್ ಅಂತ ತಿನ್ಬಿಟ್ಟು ಹೇಳ ಹೆಂಗೈತಂತ. ಬರೀ ನೈಟಿಯಲ್ಲೇ ಇರ್ತಾರೆ. ನಮ್ಮ ಮನೆಗಿರೋ ನೀರು ಸೀರೆ ಉಟ್ಕೊಂಡಿರ ಚೆನ್ನಾಗಿ ಮಾಡಿ. ನಾನು ನೈಸ್ ಆಗಿನೇ ತಿಂತೀನಿ ಆಯ್ತಾ. ತಿನ್ಬಿಟ್ಟು ಸರಿ ತಿನ್ನು ಮಮ್ಮ. ಅದು ಹಚ್ಕೋ ಚಟ್ನಿನ. ಖಾರ ಖಾರ ನಿಂಗೆ ಇಷ್ಟ ಅಲ್ಲ ಖಾರ? ಸ್ವೀಟ್ ಸ್ವೀಟ್ ಇದ್ದಾರೆ. ಸ್ವೀಟ್ ಎಲ್ಲ ಐತ್ ಮಮ್ಮಿ. ಅದು ಖಾರ ಖಾರ ಸ್ವೀಟ್ ಸ್ವೀಟ್ ಎರಡೂ ಮಿಕ್ಸ್ ಐತೆ. ತಡಿಯೇ ಹಲ್ಲು ಜುಮ್ ಇರುತ್ತೆ ನಂಗೆ ಬಿಸಿದಿದ್ರೆ. ನೀನ್ ತಿಂತಿರೋದ್ ನೋಡಿ ನನಗೆ ಬಾಯಲ್ಲಿ ನೀರ್ ಬರ್ತೈತೆ. ನೀನ್ ಅವಳಿಗೆ ತಿನ್ಸು. ಸುಟ್ಟೈತೆ ಅದು. ಎರಡು ಹಾಕು. ತಿನ್ನು ನೀನ್ ಅಷ್ಟ್ ಚಟ್ನಿನ. ಸುಡ್ತೈತೆ. ಶೋ ಚೆನ್ನಾಗಿದೆ. ಟೇಕ್ ದಿಸ್. ಹೇಳಿ ಹೆಂಗಿದೆ ಅಂತ. ಸೂಪರ್ ಆಯ್ತಲ್ಲ. ಸೂಪರ್. ಹೇಳು ಮಮ್ಮಿ ಹೆಂಗಿದೆ. ಚೆನ್ನಾಗಿದೆ. ಹೊಸ ಹೊಸ ಟ್ರೈ ಮಾಡ್ತಾ ಇದೀಯಾ? ಹೆಂಗಾದ್ರೂ ತಿಂತೀವಿ. ತುಂಬಾ ಚೆನ್ನಾಗಿ. ಆದ್ರೆ ಸ್ವಲ್ಪ ಮೈದಾಯಿಂದ ಮಾಡಿದ್ರೆ ಚೆನ್ನಾಗಿರೋದು ಅಷ್ಟೇ. ಒನ್ಸ್ ಇನ್ ಅ ವೈಲ್ ಮೈದಾಯಿಂದ ಮಾಡ್ಕೋಬಹುದು. ನೆಕ್ಸ್ಟ್ ಟೈಮ್ ಟ್ರೈ ಮಾಮೋರ್ ಬಂದಾಗ ಟ್ರೈ ಮಾಡ್ತೀವಿ, ಓಕೆನಾ? ಅವಾಗ ಮೈದಾಯಿಂದ ಮಾಡ್ತೀವಿ. ಚಿಕನ್ ಟ್ರೈ ಸುಬ್ಬೇಕ ಎಂತ ಗೊತ್ತಾ, ನಮ್ಮ ಸುಬ್ಬೇಕ ಮಾಡಿದ್ದು ಸುಬ್ಬೇಕನೇ ತಿಂದೆ ಹೇಳಿ ಹೆಂಗಿದೆ ಅಂತ. ಸುಡ್ತಿದೆ ಅಲ್ಲ. ಚೆನ್ನಾಗಿದೆ. ಸೊ ನಾವು ಫಸ್ಟ್ ಟೈಮು ಟ್ರೈ ಮಾಡಿದ್ದು, ವ್ಲಾಗ್ ಮಾಡಿದ್ದು, ಬಟ್ ಚೆನ್ನಾಗಾಗಿದೆ. ಅದು ಒಂದೇ ಮಿಸ್ಟೇಕ್ ಆಗಿದೆ ಅಷ್ಟೇ, ಮೈದಾದ್ ಬಿಟ್ಟರೆ. ಇವಾಗ ನಮ್ಮ ಮೇಘಕ್ಕಂಗೆ ಕೇಳೋಣ, ಓಕೆನಾ? ಹೆಂಗಿದೆ ಅಂತ ಅವಳು ಟೇಸ್ಟ್ ಮಾಡಿ ಹೇಳಿ. ಮೇಘಕ್ಕ ತಿಂತೋಳೆ, ತಿಂದ್ಬಿಟ್ಟು ಹೆಂಗೈತೆ ಅಂತ ಹೇಳ್ತಾಳೆ. ಚೆನ್ನಾದ ಮೈದಾಯಿಂದ ಮಾಡಿದ ಎಲ್ರದ್ದು ಅದು ಒಂದೇ ಕಂಪ್ಲೇಂಟ್. ಸ್ಟಫಿಂಗ್ ಮಾತ್ರ ಸೂಪರ್ ಅದ. ಸೂಪರ್ ಸೂಪರ್. ಸೊ ಈ ವ್ಲಾಗ್ನ ಎಂಡ್ ಮಾಡುವ ಸಮಯ ಈಗ. ಸೊ ಎಲ್ಲರಿಗೂ ಹೇಗೆ ಅನಿಸ್ತು ಈ ವ್ಲಾಗು? ಅದು ಒಂದೇ ಮೈದಾದು ಒಂದೇ ಇದಾಗಿದ್ದಷ್ಟೇ. ನಾವು ಮೈದಾ ಹಿಟ್ಟು ಹಾಕ್ಬೇಕಿತ್ತು, ಬಟ್ ಗೋಧಿ ಹಿಟ್ಟು ಹಾಕ್ಬಿಟ್ಟಿದ್ವಿ. ಅದು ಒಂದು ಬಿಟ್ಟರೆ ಟೇಸ್ಟು ಎಲ್ಲ ತುಂಬ ಚೆನ್ನಾಗಿತ್ತು. ಸುಪ್ಪೇಕ, ಥ್ಯಾಂಕ್ ಯು ಸೋ ಮಚ್. ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ. ಟ್ರೈ ಮಾಡಾದ್ಮೇಲೆ ನನಗೆ ಕಮೆಂಟ್ ಮಾಡಿ, ಓಕೆನಾ? ಹೇಗಿತ್ತು, ನಿಮಗೆ ಇಷ್ಟ ಆಯ್ತಾ ಅಂತ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಪ್ರತಿಮಾ ಠಾಕೂರ್ ಯೂಟ್ಯೂಬ್ ಚಾನಲ್. ಸೊ ಇನ್ನೂ ಇದೇ ಥರ ಕುಕಿಂಗ್ ವ್ಲಾಗ್ಸ್ ಬರ್ತಾ ಇರುತ್ತೆ, ಶೂಟಿಂಗ್ದು, ಮತ್ತು ನಾನು ಎಲ್ಲೆಲ್ಲಿ ಹೋಗ್ತೀನೋ ಎಲ್ಲದರದ್ದು ವ್ಲಾಗ್ ಮಾಡ್ತಾನೆ ಇರ್ತೀನಿ. ಸೊ ಎಲ್ರಿಗೂ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.